ಇಲ್ಲೇ ಕುಂತನಪ್ಪ ಅಂತ ಅನ್ಕೋತಿದ್ರು. ಹೌದು, ನೀವು ಅನ್ಕೋತಿರೋದು ಕರೆಕ್ಟ್. ಬಟ್ ಇಲ್ಲಿ ಕುಂದ್ರಕ್ಕೂ ಇನ್ನೂ ಒಂದು ಭಾಳ ದೊಡ್ಡ ರಾಶಿ ಇದೆ. ಅದು ಹೇಳ್ಕೊಬೇಕಂದ್ರೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನೊಂದು ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿರ ಅಂತೇಳಿ. ನಂಬರ್ ಯಾರ ಮುಖ ನೋಡಿ ನಾನು ಮುಂಜಾನೆ ಗೊತ್ತಿಲ್ಲ, ಬಟ್ ಇವತ್ತಂತೂ ಭಾಳ ಕೆಟ್ಟ ಸುಸ್ತು ಅಂದ್ರೆ ಇಂಥ ಪರಿ ಸುಸ್ತಾಗೈತಿ. ಆ ಸುಸ್ತಾಗಿ ಇವಾಗ 11 ಗಂಟೆ 11:30 ಆಗೈತಿ. ಈಗ ಬಂದು ರೂಮ್ ಹುಡ್ತೀವಿ, ಅದು 4,000 ಕೊಟ್ಟು. ನೋಡಿ ಜೀವನ. ನಾ ಬೆಂಗಳೂರದಾಗಿದ್ದರೆ ಏನೋ ಅಂದ್ಕೊಂಡಿದ್ದೆ, ಹಿಂಗೆ ಆಕೈತಂದ್ರೆ ಗೊತ್ತೇ ಇರಲಿಲ್ಲ. ಮೆಜೆಸ್ಟಿಕ್ ಬರ್ಲಕ್ಕಂದ್ರೆ ಅಲ್ಲಿ ಹೋಗ್ಬೇಕಂತಲೇ ಗೊತ್ತಾಗಲ್ಲ ದಾರಿ. ಈಗ ಈ ಕಡೆ ಉಂಟಾವ, ಈ ಕಡೆ ಬರ್ಲತ್ತವ, ಈ ಕಡೆ ಉಂಟಾವ, ಮತ್ತೇನು ಮಾಡೋಕ್ಕಾಗಲ್ಲ. ನಮ್ಮ ರೂಮ್ದಾಗಿದ್ದವ್ರನ್ನ ಈಗ ಊಟ ಮಾಡಿದೆ. ಈಗ ಜಸ್ಟ್ ಊಟ ಮಾಡಿಕೇಸಿ ಹೊರಗೆ ತಿರ್ಗಾಡೋಣ ಅಂತೇಳಿ ಹೊರಗೆ ಬಂದೆ. ಕಂಪ್ನಿಗೆ ಹೋಗಿದ್ದೆವು. ಕಂಪ್ನಿದಾಗ ಹೋದ್ರೆ ಏನಂದರು, ರೆಸ್ಯೂಮ್ ಕೊಟ್ಟ ಮೇಲೆ ಒಂದೊಂದು ತಾಸು ಬಿಟ್ಟು ಬರ್ರಿ ಅಂದರು. ತಾಸು ಬಿಟ್ಟು ಬರ್ತೀವಿ ಅಂತೇಳಿದ್ರು. ಅಂದ್ರೆ ಇವತ್ತು ಫೋನ್ಪೇ ಮಾಡ್ಯಾನ 4,000 ರೂಪಾಯಿ, ಬಟ್ 2 ಸಲ ಪೇ ಆಗೈತಿ. ಅದ್ರ ಸಲಕ ಅಣ್ಣ ಬಂದು ಕೇಸ್ ಮತ್ತೊಂದು ಸಲ ಚೆಕ್ ಮಾಡೋದು ಬಂದ. ಎಲ್ಲ ಯಾವಾಗ ಎಲ್ಲೆಲ್ಲಿ ಹೋಗೋದು ಮುಂಜಾನೆ ಅಂತೆಲ್ಲ ರೆಡಿ ಮಾಡಿಕೊಂಡು ಈಗ ರೂಮಿಗೆ ಹೋಗ್ಬೇಕು ನೋಡಿ. ಈಗ ರೂಮಿಗೆ ಹೋಗಿ ಈಗ 12 ಆಗೈತಿ. 12 ಮಕ್ಕೋಬೇಕು. ನಮಗೆ ರೂಮ್ ಕೊಟ್ಟಾರ, ಇದು ಒಂದು ರೂಮ್ ಕೊಟ್ಟಾರ. ಬಟ್ ಇಲ್ಲ ಹೈಜೆನಿಕ್ ಮಸ್ತ್ ಐತಿ. ಇದು ಹೆಸರು ಮೇ ಬಿ ಏನೋ ಐತಿ ಭಾಳ ಅದಕ್ಕೆ. ಬಟ್ ರಾತ್ರಿ ಟೈಮಿಗೆ ಆಲ್ಮೋಸ್ಟ್ ಕಾಸ್ಟ್ಲಿನೇ ಇರ್ತಾರೆ. ನೀವು ಬೆಂಗಳೂರಿಗೆ ಬರ್ಬೇಕಂತ ಎಲ್ಲರಿಗೂ ಆಸೆ ಇರ್ತೈತಿ, ಅದು ನಾನು ಒಪ್ತೀನಿ. ಬಟ್ ಗಾನಿ ಏನು ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಎಲ್ಲ ತಿಳ್ಕೊಬೇಕು, ಎಲ್ಲಿ ಐತಿ ರೂಮು ಏನಿಲ್ಲ ಅಂತೇಳಿ. ಇವಾಗ ನೋಡು, ನಮ್ಗೆ ರೂಮ್ ಸಿಕ್ಕಿತ್ತು, ಎಲ್ಲ ಸಿಕ್ಕಿತ್ತು. ಬಟ್ ನಾನು ಅಲ್ಲಿ ಹೋದ್ಮೇಲೆ ರೂಮ್ ಫುಲ್ ಆಗ್ಯಾವ ಅಂತೇಳಿದ್ರು. 2,500 ಡಿಪಾಸಿಟ್ 500 ರೂಪಾಯಿ ಕೊಟ್ಟಿದ್ದೆವು. 500 ರೂಪಾಯಿ ಕೊಟ್ಟೇ ಬಂದೀವಿ. ಮತ್ತು ಹಿಂದ್ಗಡೆ ಇಲ್ಲ, ನಾವು ಬೇರೆಯವ್ರು ಬಂದಾರ ಅಂತೇಳಿ ಕೊಟ್ಟಿದ್ರು. ಅವ್ರೇನು 5,000 ಕೊಟ್ಟಾರಂತ, ಫ್ಯಾಮಿಲಿ ಬಂದಿದೆ ಅಂತ. ಅದ್ರ ಸಲಕ ನಮ್ಮ 4 ಮಂದಿ ಇದ್ರೆ, ನೀವು ಇಲ್ಲರಿ ಅವರು ಬೇರೆಯವ್ರು ಸರವ್ರು ಬಂದಾರ, ಅದ್ರ ಸಲಕ ಅಲ್ಲಿ ಫುಲ್ ಆಗೈತೆ ಅಂತೇಳಿ. ಅದಕ್ಕೆ ಫಸ್ಟ್ ಏನೈತಲ್ಲ, ಫಸ್ಟ್ ತಿಳ್ಕೊರಿ. 5 ನಿಮಿಷ ಅಲ್ಲ, 10 ನಿಮಿಷ ಹೋಗಲಿ, 15 ನಿಮಿಷ ಹೋಗಲಿ, ಅರ್ಧ ತಾಸು ಹೋಗಲಿ, ಲಾಸ್ಟಿಗೆ ಆರಾಮ್ ತಿಳ್ಕೊಂಡು ಮೆಲ್ಲಗೆ ಸಮಾಧಾನಲೇ ಹಿಂದ್ಗಡೆಗೆ ಲಗೇಜ್ ತೊಗೊಂಡು ಶಿಫ್ಟ್ ಮಾಡಿರಿ. ಈಗ ನೋಡಿ, ನಾವು ಅಲ್ಲಿಂದ ಸ್ಟೇಷನ್ಲಿಂದ ಬಂದು ಇಲ್ಲಿಗೆ ಕುಂತೇವು. ಅವ ನೋಡಿದ್ರೆ ಇಲ್ಲ, ಬೇರೆಯವ್ರಿಗೆ ಬುಕ್ ಆಗೈತಿ, ಆನ್ಲೈನ್ ಬುಕ್ ಆಗೈತೆ ಅಂತ ಹೇಳ್ತಾನೆ. ನಾವು ಇದ್ದಾಗೇನೋ ನಮ್ಗೆ ಇಲ್ಲ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ. ಈಗ ನೋಡ್ರೆ ಇಲ್ಲ ಅಂತ ಹೇಳೋದ. ಅದು ಸ್ವಲ್ಪ ಆರಾಮ್ಸೆ ಒಂದು ಅರ್ಧ ತಾಸು ಹೋದ್ರೆ ಟೈಮ್ ಏನು ದೊಡ್ಡ ನಾವೇನು ಗನಂದಾರಿ ಕೆಲಸ ಮಾಡೋದೇನಿಲ್ಲ. ಮಕ್ಕೋದೇ ಇರ್ತೈತಿ ರೂಮಿಗೆ ಬಂದು ಆರಾಮ್ಸೆ ನೋಡ್ಕೊಂಡು ಬರ್ರಿ. ಇದು ಚಲೋ ಐತಿ, ಬಟ್ ಹೆವಿ ಕಾಸ್ಟ್ಲಿ ಐತಿ. ಒಬ್ರಿಗೆ 1,200 ರೂಪಾಯಿ ಬೀಳ್ತೈತಿ. ಇಂಥ ಕಾಸ್ಟ್ಲಿ ತೊಗೊಂಡು ಏನು ಉಪಯೋಗ ಇಲ್ಲ. ಅದ್ರ ಸಲಕ ನೋಡಿರಿ, ಬೇರೆ ಬೇರೆ ಮನೋರು ಅದಾವ, ಇಲ್ಲೇ ನಿಯರ್ ಒಂದು 4-5 ಅದಾವ. ಅದ್ರದಾಗ ಕೇಳಿದೆವು, ಬಟ್ ಅವರು 3,000 ಅಂದರು. 3,000 ಅಂದರು, ಬಟ್ ಗನ್ನೆ ಅಂಥ ಪರಿ ಏನೂ ಇಲ್ಲ. ಅದ್ರ ಸಲ 3,000 ಕೊಟ್ಟಾನ ಏನು ಉಪಯೋಗ ಇಲ್ಲ ಅಂತೇಳಿ ಏನು ಮಾಡೋದು, ಮತ್ತೆ ಹಿಂದ್ಗಡೆಗೆ ಹೋದ್ರೆ ಒಳ್ಳೆ 4,000 ರೂಪಾಯಿ, ಒಬ್ರಿಗೆ 1,200 ರೂಪಾಯಿ ಬಿದ್ದರೆ ಬೀಳಿ ಅಂತೇಳಿ ಇದನ್ನೇ ಮಾಡಿ ಐತಿ. ನೋಡ್ಕೊಂಡ ನೋಡ್ರಿ ಅಲ್ಲಿ ನಮ್ಮ ಫ್ರೆಂಡ್ಸ್ 150 ನೋಡ್ಕೊಂಡು ವಾಶ್ರೂಮ್ ತೋರಿಸ್ತೀನಿ. ಏನು ನಾಷ್ಟ ಮಾಡಿರಲಿಲ್ಲ, ಅದಕ್ಕೆ ನಾಷ್ಟ ಮಾಡೋಕ್ಕಂತೇಳಿ ನೀವು ರೂಮಿಂದ ಹೊರಗೆ ನಾಷ್ಟ ಮಾಡಿ ಇಲ್ಲೇ ಕುಂತನಪ್ಪ ಅಂತ ಅನ್ಕೋತಿದ್ರು. ಹೌದು, ನೀವು ಅನ್ಕೋತಿರೋದು ಕರೆಕ್ಟ್. ಬಟ್ ಇಲ್ಲಿ ಕುಂದ್ರಕ್ಕೂ ಇನ್ನೂ ಒಂದು ಭಾಳ ದೊಡ್ಡ ರಾಶಿ ಇದೆ. ಅದು ಹೇಳ್ಕೊಬೇಕಂದ್ರೆ ಈಗ ನೋಡ್ರಿ ಹೇಳ್ತೀನಿ. ಈಗ ಆಲ್ಮೋಸ್ಟ್ ಎಲ್ಲರೂ ಇನ್ಸ್ಟಾ ಫೀಲ್ಡ್ದಾಗ ಅದೇ ಬೆಂಗಳೂರದಾಗ ಜಾಬ್ ಹೈರಿಂಗ್ ನಡೀತಿದೆ ಅಂದ್ಲತ್ತಾರ. ನಿಮಗೂ ಬರ್ತಿರ್ಬೋದಲ್ಲ ನಿಮ್ಮಂಗೆ. ನಾನು ಹಂಗೆ ಬೆಂಗಳೂರಿಗೆ ಬಂದೆ, ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ನೋಡ್ಕೊಂಡು ಏನಪ್ಪ ಜಾಬ್ ಹೈರಿಂಗ್ ನಡ್ದಿದೆ ಹಿಂಗೆ. ಹೆಂಗಾದ್ರೂ ಡಿಗ್ರಿ ಮುಗಿದೈತಿ, ಡಿಗ್ರಿ ಮುಗಿದ್ಮೇಲೆ ಒಂದು 2-3 ತಿಂಗಳು ಐತಿ, ಇನ್ನು ಇದು ಸ್ಟಾರ್ಟ್ ಆಗಿಲ್ಲ, ಕಾಲೇಜ್ಗಳು ಸ್ಟಾರ್ಟ್ ಆಗಿಲ್ಲ ಅಂತ ಬಂದು ಬೆಂಗಳೂರಿಗೆ ನೋಡಿ ಮಾಡ್ಕೊಂಡು ಹೋಗೋ ಮುಂದೆ 2-3 ತಿಂಗಳು ಮಾಡ್ಕೊಂಡು ಹೋಗಿ ರೊಕ್ಕ ಹಾಕವ ಏನೋ ಮುಂದೆ ತೋಲಕ್ಕೆ ಬರ್ತದೆ ಅಂತೇಳಿ ಆ ತಲೆ ಮೇಲೆ ಬಂದೆ. ಬಟ್ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಇಳಿದ ಮೇಲೆ ಒಂದು ಏನು ತಿಳಿದಪ್ಪ ಅಂದರೆ 20,000 ರೂಪಾಯಿ ಬರ್ತಾವ. ಒಂದೊಂದು 3 ತಿಂಗಳು ಮಾಡಿದ್ರೆ 90 ಅಂದ್ರೆ ಆ ಕಡೆ ಅಂದ್ರೆ ಅದು ಇದು ಮಾಡಿದ್ರು. OT ಏನೇನು ಅಂತೀವಿ ನನಗೂ ಗೊತ್ತಿರಲಿಲ್ಲ. ಇಲ್ಲಿ ಬಂದು ಸ್ವಲ್ಪ ಗೊತ್ತಾಯ್ತು.
1,00,000 ಮಾಡ್ತೀವಲ್ಲ 3 ತಿಂಗಳದಾಗ ಮಸ್ತ್ ಏನೋ ಒಂದು ದೊಡ್ಡ ಗಾಡಿ ಬೀಡಿ ತೊಗೊಂಡು ಅಡ್ಡಾಡಿ ಅಂದ್ಕೊಂಡಿದ್ದೆ. ಹಂಗೆ ಅಂದ್ಕೊಂಡು ಬಂದು ಕೇಶ್ ಇಲ್ಲಿ ಏನು ಸ್ಕ್ಯಾಮಪ್ಪ ಅಂದರೆ ಬಂದಮೇಲೆ ಅಲ್ಲಿ ಇಂಟರ್ವ್ಯೂ ತೊಗೊಂಡ್ರು. ಇಂಟರ್ವ್ಯೂ ಅಂದ್ರೆ ನಾ ಏನು ದೊಡ್ಡ ಇಂಟರ್ವ್ಯೂ ಅಂದ್ಕೊಂಡಿದ್ದೆ. ಅಲ್ಲಿ ಏನು ಇಂಟರ್ವ್ಯೂದಾಗ ಏನೂ ಕೇಳೋಲ್ಲ. ತೊಗೊಂಡೋಗ್ತಾರ ನಿಂದು ಆಧಾರ್ ಕಾರ್ಡ್, ಪಾಸ್ಬುಕ್ಕು ಮತ್ತು ಇನ್ನೊಂದು ಫೋಟೋ ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಇವು ಕೇಳ್ತಾರೆ. ಏನು ಇಂಟರ್ವ್ಯೂದಾಗ ಅಂದ್ರೆ ನಿಮ್ಗೇನು ದೊಡ್ಡ ಇಂಟರ್ವ್ಯೂ ಏನು ತೊಗೊಲ್ಲ, ಇಷ್ಟು ಕೇಳ್ತಾರೆ. ನೀವು ಏನು ಮಾಡ್ಲತ್ತೀರ ಅಂತಾರೆ. ಆಮೇಲೆ ಪಿಕ್ಕಿಂಗು, ಪ್ಯಾಕಿಂಗು ಮತ್ತು ಡಾಟಾ ಎಂಟ್ರಿ ಅವೆಲ್ಲ ಇದ್ದು. ಬಟ್ ನಾನು ಡಾಟಾ ಎಂಟ್ರಿ ಮಾಡೋಂತ ಆ ಪ್ಲ್ಯಾನ್ ಮೇಲೆ ಬಂದಿದ್ದೆ. ಬಂದು ಕೇಸಿ ಅವರು ಫಸ್ಟ್ ಅಂದರು 5,000 ರೂಪಾಯಿ ಕೊಡ್ಬೇಕಂದ್ರೆ 5,000 ರೂಪಾಯಿ ಕೊಡ್ಬೇಕಂದ್ರೆ ಹಿಂದ್ಗಡೆಗೆ ಎಲ್ಲ ಕೇಳಿದ್ಮೇಲೆ ಏನು ಫ್ರೀ ಅಂತ ಹೇಳಿದ್ರು. ಮತ್ತು ಹಿಂದ್ಗಡೆ ಫುಡ್ ಫೆಸಿಲಿಟಿ ಮತ್ತು ರೂಮ್ ಫೆಸಿಲಿಟಿ ಎಲ್ಲ ಅಂದರು. ಅದ್ರದಾಗ ಏನೈತಿ ಧಾರವಾಡದಿರೋದೇ ಅಲ್ಲಿರೋದೇ ಅಲ್ಲೇ ನಾವು ಒಂದು ರೊಕ್ಕ ನಾಕವಂತ ಬಂದು ಕೇಸ್ ನೋಡಿದ್ರೆ 2,000 ತೊಗೊಂಡ್ರು. ಅದು 2,000 ಅದಕ್ಕಂತ ರೀಸನ್ ಕೇಳಿದ್ರು. ಅವ್ರೇನಂದ್ರೆ ಇವು ಶೂ ಮತ್ತು ಬಟ್ಟೆ ಕೊಡ್ತಾರೆ, ಅದ್ರ ಸಲಕ ಕಂಪ್ನಿಗೆ ಬೇಕಾಗದಂದ್ರೆ ಸರಿ ತೊಗೊಂತ ಬಂದೆವು. ಅದಾದ್ಮೇಲೆ ಅವ್ರು ಮತ್ತೊಂದು ಅಲ್ಲಿ ಹೇಳಿದ್ರು ಬಿಡು, ಅದಂತೂ ನಂಬ್ತೀನಿ. 500 ರೂಪಾಯಿ ರೂಮ್ಗೆ ರೆಂಟಿಗೆ ಕೊಡ್ಬೇಕು. ಅದಾದ್ಮೇಲೆ ಫಸ್ಟ್ ತಿಂಗಳು ಅಷ್ಟು ಕೊಡ್ಬೇಕು, ಹಿಂದ್ಗಡೆ ಕೊಡ್ಬಾರ್ದು ಅಂತ ಹೇಳಿದ್ರು. ಆಯಿತು ರೀ, 500 ರೂಪಾಯಿ ಏನು ಭಾಳ ದುಡ್ದೇನು. ಅಲ್ಲಿ ಧಾರವಾಡದಾಗೇ 2,500-3,000 ಕೊಟ್ಟಿರ್ತೀವಿ ಅಂತ ರೂಮ್ನಾಗ. ಇಲ್ಲಿ 500 ರೂಪಾಯಿ ಏನು ಹಾಕೋದು ಅಂತೇಳಿ ಬಂದೆ. 500 ರೂಪಾಯಿ ಕೊಟ್ಟು ಬಂದಮೇಲೆ ಎಲ್ಲ ಇಂಟ್ರ್ಯೂ ಎಲ್ಲ ಮುಗೀತು. ಸೀದಾ ರೂಮಿಗೆ ಬಂದೆ ಕೇಸ್ ಎಲ್ಲ ಲಗೇಜ್ ಶಿಫ್ಟ್ ಮಾಡಿದೆ. ಊರಿಗೆ ಹೋಗಿದ್ದೆ. ಊರಿಗೆ ಹೋಗಿ ಕೇಸ್ ಲಗೇಜ್ ಎಲ್ಲ ತಂದು ಲಗೇಜ್ ಶಿಫ್ಟ್ ಮಾಡ್ಕೊಂಡಿದ್ದೆ. ಬಂದರು ಅವ್ರಿಬ್ಬರು ಅಣ್ಣಗಳು ಬಂದರು. ಇಬ್ಬರು ಅಣ್ಣಗಳು ಬಂದು 500 ರೂಪಾಯಿ ಕೊಡ್ರಿ ಅಂದರು. 500 ರೂಪಾಯಿ ಕೊಟ್ಟೆವು. ಕೊಟ್ಮೇಲೆ ಮತ್ತೇನಂದ್ರು, ಇಲ್ಲ 500 ರೂಪಾಯಿ ಕೊಟ್ಟು ಇಲ್ಲಿ ಸದ್ಯ ಇರ್ರಿ, ಇನ್ನು ರೂಮ್ ಖಾಲಿ ಆಗಿಲ್ಲ, ಅವರು ನೆಕ್ಸ್ಟ್ ಅವ್ರು ಹೋಗ್ತಾರ, ಅವ್ರು ನೈಟ್ ಶಿಫ್ಟ್ ಇರ್ತೈತಿ, ನಿಮ್ಮದು ಮಾರ್ನಿಂಗ್ ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ರು. ಆಯಿತು, ಯಾವುದೊಂದು ಶಿಫ್ಟ್ ಕೊಟ್ಟು ತಿಂಗಳ ಪೇಮೆಂಟ್ ಬಂದರೆ ಸಾಕಂತೇಳಿ ಸರಿ ತಗೋರಿ 2 ಶಿಫ್ಟ್ ಆದ್ರೆ ನಡೀತೈತಿ. ಅವ್ರು ಅಂದರು ಒಂದು ತಿಂಗಳದಾಗ 10 ದಿನ ನೈಟ್ ಶಿಫ್ಟ್ ಮಾಡ್ಬೇಕು, 20 ದಿನ ಡೇ ಶಿಫ್ಟ್ ಮಾಡ್ಬೇಕು. ಇಲ್ಲ ನೀವು ನೈಟ್ ಶಿಫ್ಟ್ ಮಾಡಿದ್ರೆ ಅದ್ರದ್ದೇನು ಪೇಮೆಂಟ್ ಜಾಸ್ತಿ ಇರ್ತದೆ. ಅದೇನೇನಂದ್ರು ಆಯ್ತು ಸರಿ ಅಂತೇಳಿ ಸುಮ್ಮನೆ ಗಪ್ಪ ಅದು. ಒಂದು ತಾಸು ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಒಂದು ತಾಸು ಬಿಟ್ಟು ಬಂದರು. ಕುಡ್ದು ಕೇಶ್ ಬಂದು ಇಲ್ಲ 2,000 ಕೊಡ್ರಿ, 500 ರೂಪಾಯಿಗೆ ಬರೋಲ್ಲ. ಎಲ್ಲ ನಾವು ಹಂಗಾದ್ರೆ ನಿಮ್ಮ ಲಗೇಜ್ ಎಲ್ಲ ಶಿಫ್ಟ್ ಮಾಡಿ ಎಲ್ಲ ಇಟ್ಟಿವಿ. ಎಲ್ಲರೂ ನಿಮ್ಮ ದೋಸ್ತರೆಲ್ಲ ಬಂದಿದ್ರು, ಎಲ್ಲ ಇಟ್ಟಿವಿ. 2,000 ರೂಪಾಯಿ ಕೊಡ್ರಿ, ಹಂಗಾದ್ರಿ ಇಲ್ಲಾಂದ್ರೆ ಹೋಗ್ರಿ ಅಂತ. ಹೋರಂದ್ಮೇಲೆ ಏನು ಮಾಡಲ ಅಂತೇಳಿ ನಮ್ಮ ಅಣ್ಣಗಳು ಯಾರನ್ನ ಪರಿಚಯ ಎಲ್ಲರೂ ಫೋನ್ ಹಚ್ಚಿದ್ಮೇಲೆ ಅವರು ಹೇಳಿದರು ಸ್ಕ್ಯಾಮ್ ಆದಂತ ನಾನು ಫಸ್ಟಿಗೆ ಹೇಳಿದ್ರು. ಬಟ್ ನಾನೇನು ಅವ್ರಿಗೆ ಹೇಳಿಲ್ಲ. ಇಲ್ಲ ನಾನು ಬೇರೆ ಕೆಲಸ ಅದ್ರ ಮೇಲೆ ಹೊಂಟೀನಿ ಅಂತೇಳಿ. ಹಿಂದ್ಗಡೆ ಈಗ ಫೋನ್ ಹಚ್ಚಿದ್ರು. ನಾನು ಹೇಳಿನಲ್ಲೇ ಸ್ಕ್ಯಾಮ್ ಐತೆ ಅಂತ ಹೇಳಿದ್ರು. ಬಟ್ ಏನೂ ಮಾಡೋಕೆ ಆಪ್ಷನ್ ಇಲ್ಲ ಅಂತೇಳಿ ಹೇಳಿದೆ, ಹಿಂಗೆ ಆಗೈತೆ ಅಂತೇಳಿ. ಆದಮೇಲೆ ಅಣ್ಣಗಳು ಬಂದು ಇಲ್ಲ 2,000 ರೂಪಾಯಿ ಹಾಕ್ರಿ, ಇಲ್ಲಾಂದ್ರೆ ಹೊರಗೆ ನಿಂತ್ರಿ ಅಂತೇಳಿ ಲಗೇಜ್ ಎಲ್ಲ ಹೊರಗಿಟ್ರು. ಹಿಂಗೆ ಸ್ಕ್ಯಾಮ್ ಏನಂದ್ರು 2,000 ರೂಪಾಯಿ ಕೊಡ್ರಿ, ಇಲ್ಲಾಂದ್ರೆ ಹೊರಗೆ ಹೋಗ್ರಿ ಅಂದರು. ಹೊರಗೆ ಬಂದ್ಮೇಲೆ ನಾವು ಏನೂ ಅಂದೇ ಇಲ್ಲ. ಸುಮ್ಮನೆ ನಾವು ಆ್ಯಟಿಟ್ಯೂಡ್ ಐತಿ, ಅದೇ ಐತಿ ಅಂದರೆ ಹೊಡ್ಯಾಕೆ ಬಂದ್ಮೇಲೆ ನಾವು ಸೀದಾ ಹೊರಗೆ ಲಗೇಜ್ ಎಲ್ಲ ತೊಗೊಂಡು ಹೊರಗೆ ಬಂದಿದ್ದು. ಇಂಥ ಸ್ಕ್ಯಾಮ್ ಮಾಡ್ತಾರೆ. ನಿಮ್ಗೆ ಏನಂದಿರ್ತಾರೆ, ಫ್ರೀ ಫುಡ್ಡು, ಫ್ರೀ ರೂಮ್ ಫೆಸಿಲಿಟಿ ಎಲ್ಲ ಅಂತ ಹೇಳಿರ್ತಾರೆ. ಏನು ಫೆಸಿಲಿಟಿ ಕೊಡೋಲ್ಲ, ಏನೂ ಕೊಡೋಲ್ಲ. ರೂಮ್ ಅಂತ ಕೊಡ್ತಾರೆ, ಅದಕ್ಕೆ 1,700 ರೂಪಾಯಿ ಫೀಸ್ ಮಾಡ್ತಾರೆ. ಫಸ್ಟಿಗೆ ನಿಮ್ಗೆ ರೂಮ್ ಫ್ರೀ ಅಂತ ಹೇಳ್ತಾರೆ, 1,700 ರೂಪಾಯಿ ಫೀಸ್ ತಿಂಗಳ ಮಾಡ್ತಾರೆ. ಇಂಥ ಫುಡ್ ಫ್ರೀ ಅಂತಾರೆ. ಏನು ಗಂಟನೂ ಫುಡ್ ಫ್ರೀ ಕೊಡೋಲ್ಲ. ಫಸ್ಟ್ ಹೋಗ್ತದ ಡೇ ಶಿಫ್ಟ್ ಇದ್ದರೆ ಒಂದು ಸ್ನ್ಯಾಕ್ಸ್, ಚಾಯ್ ಮತ್ತು ಒಂದು ಶಿಫ್ಟ್ ಇದ್ದಾಗ ಅಷ್ಟೇ ಒಂದು ಊಟ. ಮತ್ತು ನೈಟ್ ಶಿಫ್ಟ್ ಬಂದರೆ ಒಂದು ಚಾಯ್ ಮತ್ತು ಸ್ನ್ಯಾಕ್ಸ್, ಒಂದು ಊಟ. ಬಟ್ ರೂಮಿಗೆ ಬಂದಮೇಲೆ ನಿಮ್ಮದೇ ಊಟ ಇರ್ತೈತಿ. ಏನು ಫುಡ್ಡು ಫ್ರೀ ಇಲ್ಲ, ಏನು. ನೀವು ನನ್ನಂಗೆ ಬಂದು ಕೇಸ್ ನೀವು ಮೋಸ ಹೋಗ್ಬೇಡ್ರಿ. ನಾ ಬಂದೀನಿ ಕೇಸ್ ನನಗೆ ಮತ್ತೆ ಅದು ಇಂಟ್ರೆಸ್ಟ್ ಬರಲಿಲ್ಲ. ಬೇಡ ಬಿಟ್ಟು ಯಾವುದು ಇದು ಬೇಡ, ಏನೂ ಬೇಡ ಅಂತೇಳಿ ಸೀದಾ ಮತ್ತು ನಾವು 2,000 ರೂಪಾಯಿ ಕೊಟ್ಟು ರೂಮ್ ಮಾಡಿ ನೋಡಿರಿ. ಇಂಥ ರೂಮ್ ನಾ ಜೀವನದಾಗ ಎಂದೂ ಮಾಡಿರಲಿಲ್ಲ. ಇಂಡಿಯಾ ಟ್ರಿಪ್ ಹೋದರೂ 2,000 ರೂಪಾಯಿ ಕೊಟ್ಟು ಎಲ್ಲಿ ರೂಮ್ ಮಾಡಿರಲಿಲ್ಲ. ಆದರೆ ಇಲ್ಲಿ ಬಂದು ರೂಮ್ ಮಾಡೋ ಪರಿಸ್ಥಿತಿ ಬಂತು. ಅದಕ್ಕೆ ಕೇಸಿ ಈಗ ಎಲ್ಲರಿಗೂ ಬಂದಿರ್ತೈತಿ ಇನ್ಸ್ಟಾ ರೀಲ್ದಾಗ ಫ್ರೀ ಅಂತೇಳಿ. ಏನು ಫ್ರೀ ಕೊಡೋಲ್ಲ, ಎಲ್ಲ ಸ್ಕ್ಯಾಮ್ ಮಾಡ್ತಾರೆ.